ಸ್ನೇಹಿತರೆ, ಅದ್ಭುತವಾದಂಥ ವಿಷಯಗಳನ್ನ ನೋಡ್ತಾ ಹೋಗೋಣ. ಇವತ್ತು ನಾವು ಯಾವುದಂತ ಬಂದಾಗ ಭಾರತಕ್ಕೆ ಅಂದರೆ ವಿದೇಶಿ ಪ್ರವಾಸಿಗರು ಯಾವ ರೀತಿ ಬರ್ತಾರೆ, ಯಾವ ಏರಿಯಾದಿಂದ ಬಂದರು, ಯಾರ ಕಾಲಕ್ಕೆ ಬಂದರು ಅನ್ನೋದನ್ನು ಸ್ಪಷ್ಟವಾಗಿ ನಾವು ಈ ಒಂದು ತರಗತಿ ನೋಡೋಣ. ಭಾರತದ ವಿದೇಶಿ ಪ್ರವಾಸಿಗರು ಸಮಗ್ರ ಮಾಹಿತಿ ಮತ್ತು ಅವರ ಇತಿಹಾಸವನ್ನು ಸಹಿತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಸ್ಟ್ ಬರುವಂಥ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿದರೆ ನಿಮಗೆ ಇಲ್ಲಿ ಕಾಣ್ತಾ ಇದ್ದಾನೆ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಬಗ್ಗೆ ನಾವು ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಮೆಗಸ್ತನೀಸ್. ಹಾಗಾದರೆ ಮೆಗಸ್ತನೀಸು ಈತ ಯಾವ ದೇಶದಿಂದ ಬಂದ? ಗ್ರೀಸ್ ದೇಶದಿಂದ ಬರ್ತಾನೆ. ಹಾಗಾದರೆ ಯಾರ ಆಸ್ಥಾನಕ್ಕೆ ಬಂದ ಅಂದರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ. ಹಾಗಾದರೆ ಯಾವ ಪ್ರದೇಶಕ್ಕೆ ಬಂದ ಅಂದರೆ ಪಾಟಲಿಪುತ್ರ ಪ್ರದೇಶಕ್ಕೆ ಬರ್ತಾನೆ. ನೋಡಿ, ಈತ ಮೆಗಸ್ತನೀಸ ಅನ್ನೋ ವ್ಯಕ್ತಿ ಗ್ರೀಸ್ ದೇಶದಿಂದ ಬರ್ತಾನೆ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ, ಪಾಟಲಿಪುತ್ರ ನಗರಕ್ಕೆ ಬರ್ತಾನೆ. ಈತ ಮತ್ತೆ ಏನು ಹೇಳಿದ ವಿಷಯಗಳನ್ನಾಗಾದ್ರೆ ಈತನ ವಿಷಯ ಏನಾಗಾದ್ರೆ ಬಂದು ಏನು ನೋಡಿ ಹೋದಾಗಾದ್ರೆ ಈತ ಪ್ರಮುಖ ವಿಷಯ ಮೌರ್ಯರ ಆಡಳಿತದ ಬಗ್ಗೆ ಮಾಹಿತಿ ಹೇಳ್ತಾನೆ. ಈತನ ಗ್ರಂಥ ಯಾವುದಂದ್ರೆ ಇಂಡಿಕಾ ಅನ್ನೋದು ಈತನ ಒಂದು ಪ್ರಮುಖ ಗ್ರಂಥ. ಇಂಡಿಕಾದಲ್ಲಿ ಅನೇಕ ವಿಷಯಗಳನ್ನ ಈತ ಬರಿತಾ ಹೋಗ್ತಾನೆ. ಮೌರ್ಯರ ಆಡಳಿತದ ಬಗ್ಗೆ ಬರಿತಾ ಹೋಗ್ತಾನೆ, ಮೌರ್ಯರ ಕಾಲದ ಈ ಒಂದು ಗುಲಾಮಗಿರಿ ಪದ್ಧತಿ ಬಗ್ಗೆ ಬರಿತಾ ಹೋಗ್ತಾನೆ, ಮೌರ್ಯರ ಕಾಲದ ಒಂದು ಜಾತಿ ವ್ಯವಸ್ಥೆ ಬಗ್ಗೆ ಬರಿತಾ ಹೋಗ್ತಾನೆ, ಮೋಸ ವಂಚನೆಗಳ ಬಗ್ಗೆ ಈತ ಬರಿತಾ ಹೋಗ್ತಾನೆ. ಮೆಗಸ್ತನೀಸ್ ಅಂತೇಳಿ ಈತನ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಮೆಗಸ್ತನೀಸ್ ಅಂತ. ನೆಕ್ಸ್ಟ್ ಬರುವಂತ ವ್ಯಕ್ತಿ ಪಾಯಿಯನ. ಈತ ಯಾವ ದೇಶದಿಂದ ಬಂದಂದ್ರೆ ಚೀನಾ ದೇಶದಿಂದ ಬರ್ತಾನೆ. ಯಾರ ಆಸ್ಥಾನಕ್ಕೆ ಬರ್ತಾನೆ ಅಂದ್ರೆ ಚಂದ್ರಗುಪ್ತ ಸೆಕೆಂಡ್ ಆಸ್ಥಾನಕ್ಕೆ ಬರ್ತಾನೆ. ಮತ್ತೀತ ಉತ್ತರ ಭಾರತದಲ್ಲಿ ಜಾಸ್ತಿ ಇರ್ತಾನೆ. ಮತ್ತು ಪ್ರಮುಖ ವಿಷಯಗಳಂದ್ರೆ ಬೌದ್ಧ ಧರ್ಮದ ಬಗ್ಗೆ ಈತ ಹೇಳ್ತಾ ಹೋಗ್ತಾನೆ. ಹಾಗಾದ್ರೆ ಪಾಯಿಯನ ಒಂದು ಗ್ರಂಥ ಯಾವುದಂದ್ರೆ ಗೋಕೋಕಿ ಅನ್ನೋದು ಈತನ ಒಂದು ಗ್ರಂಥ ಅಂತ ಕರ್ಕೊಳ್ತೀವಿ. ಈ ಗೋಕೋಕಿಯಲ್ಲಿ ಅದ್ಭುತವಾದ ವಿಷಯವನ್ನು ಹೇಳ್ತಾ ಹೋಗ್ತಾನೆ ಚಂದ್ರಗುಪ್ತ ಮೌರ್ಯ. ಪಾಯಿಯನ ಏನ್ ಹೇಳ್ತಾನೆ ಹಾಗಾದ್ರೆ ಅಂದ್ರೆ ಭಾರತೀಯರು ಉತ್ತಮ ಚಾರಿತ್ರ್ಯವುಳ್ಳವರು ಆದರೆ ಮುಂಗೋಪಿಗಳು ಅಂತೇಳಿ ಈತ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಮತ್ತೆ ಈತ ಈ ಕಾಲಮಾನ ಅಂತ ಬಂದಾಗಿತ್ತು 399 ಬಂದು 414 ಮಧ್ಯೆ ಇರ್ತಾನೆ. ಅಂದ್ರೆ ಈತ ವಾಪಸ್ ಹೋಗುವಾಗ ಈ ಒಂದು ಗುಜರಾತ್ನ ಈ ಒಂದು ಬಂದರ ಏನಿದೆ, ಈ ತಾಮ್ರಲಿಪ್ತಿ ಬಂದರಗಳ ಮೂಲಕವಾಗಿ ಈತ ವಾಪಸ್ ತನ್ನ ಚೀನಾಕ್ಕೆ ಹೋದ ಅಂತ ಹೇಳ್ತೀವಿ. ಪಾಯಿಯಾನದ ಬಗ್ಗೆ ನಾವು ಮಾಹಿತಿ ತಗೊಳ್ತೀವಿ. ಈಗ ನೆಕ್ಸ್ಟ್ ಬರುವಂತ ವ್ಯಕ್ತಿ ಅಲ್ಬೆರೂನಿ. ಅಲ್ಬೆರೂನಿ ಯಾವ ದೇಶ ಅಂತ ಬಂದಾಗ ಪರ್ಷಿಯಾ ದೇಶದಿಂದ ಬರ್ತಾನೆ. ಯಾರ ಆಸ್ಥಾನಕ್ಕೆ ಬರ್ತಾನೆ ಅಂದ್ರೆ ಮಹಮ್ಮದ್ ಈ ನೋಡ್ರಿ ಅಲ್ಬೆರೂನಿ ಬರ್ತಕ್ಕಂಥ ಮಹಮ್ಮದ್ ಗಜ್ನಿ ಕಾಲಕ್ಕೆ ಬರ್ತಾನೆ. ಪ್ರದೇಶ ಅಂತ ವಾಯುವ್ಯ ಭಾರತದಿಂದ ಬರ್ತಾನೆ. ಪ್ರಮುಖ ವಿಷಯ ಅಂದ್ರೆ ಭಾರತದ ಸಂಸ್ಕೃತಿ ಬಗ್ಗೆ ಹೇಳ್ತಾ ಹೋಗ್ತಾನೆ. ಮತ್ತು ಈತ ಅಲ್ಬೆರೂನಿ ಗ್ರಂಥ ಯಾವ್ದಂತ ಬಂದಾಗ ತಾಹಕೀಕೆ ಎಂದು ಇನ್ನೊಂದಿದೆ, ಕಾನೂನಿ ಮಸೂದ್ ಅಂತ ಕರ್ಕೊಳ್ತೀವಿ. ಈ ಕಾನೂನಿ ಮಸೂದ್ ಏನಿದೆ ಇದು ಖಗೋಳಶಾಸ್ತ್ರ ತಾಹಕೀಕೆ ಏನಿದೆ ಇದು ಕೆಲವೊಂದು ವಿಷಯಗಳ ಬಗ್ಗೆ ತಾರಿಕೆ ಎಂದು ಕರಿತೀವಿ. ಮತ್ತು ಇನ್ನೊಂದು ಗ್ರಂಥ ಅಂದ್ರೆ ಇದೊಂದು ಕಾನೂನಿ ಮಸೂದ್ ಅಂತೀವಿ. ಕಾನೂನಿ ಮಸೂದ್ ಏನಿದೆ ಇದು ಒಂದು ಖಗೋಳ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಒಳಗೊಂಡಿರ್ತಕ್ಕಂಥದ್ದು. ಅಲ್ಬೆರೂನಿ ಬಗ್ಗೆ ಅನೇಕ ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಈಗ ನೆಕ್ಸ್ಟ್ ಬರುವಂತ ವ್ಯಕ್ತಿ ಇಬ್ನ್ ಬತೂತ ಅಂತ ಕರಿತೀವಿ. ಇಬನ್ ಬತೂತ ಅಂತ ಕರಿತೀವಿ. ಈತ ಆಫ್ರಿಕಾ ಖಂಡದ ಮೊರೊಕ್ಕೋದಿಂದ ಬರ್ತಾನೆ. ಅಂದ್ರೆ ಯಾರ ಆಸ್ಥಾನಕ್ಕೆ ಬಂದ ಅಂದ್ರೆ ಮಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಬರ್ತಾನೆ. ಮತ್ತೆ ಈತ ಎಲ್ಲಿ ಬಂದ ಅಂತ ಬಂದಾಗ ಇಂಪಾರ್ಟೆಂಟ್ ಆಗಿ ದೆಹಲಿ ಮತ್ತು ಡೆಕ್ಕನ್ ಕಡೆಗೆ ಬರ್ತಾನೆ. ಇದನ್ನ ಪುಸ್ತಕ ಅಂದ್ರೆ ಕಿತಾಬ್ ಉಲ್ ರೆಹ್ಲಾ ಅಂತ ಕರಿತೀವಿ. ರೆಹ್ಲಾ ಅಂತ ಇದೆಯಲ್ಲಿ ನೀವು ಅದನ್ನ ಕಿತಾಬ್ ಉಲ್ ರೆಹ್ಲಾ ಅನ್ಕೊಡ್ರಿ. ಈ ಕಿತಾಬ್ ಉಲ್ ರೆಹ್ಲಾವನ್ನ ಈತ ಬರಿತಾ ಹೋಗ್ತಾನೆ. ಈತ ಪ್ರಮುಖವಾಗಿ ಮಹಮ್ಮದ್ ಬಿನ್ ತುಘಲಕನ್ ಈತನನ್ನ ಕಾಜಿಯನ್ನಾಗಿ ಮಾಡ್ಕೊಂಡಿದ್ದ ಅಥವಾ ಮುಖ್ಯ ನ್ಯಾಯಾಧೀಶನಾಗಿ ಮಾಡ್ಕೊಂಡ. 7 ವರ್ಷಗಳ ಕಾಲ ಮಹಮ್ಮದ್ ಬಿನ್ ತುಘಲಕನ್ ಕಾಲಕ್ಕೆ ಈತ ಮುಖ್ಯ ನ್ಯಾಯಾಧೀಶನಾಗಿದ್ದ ಅನ್ನೋದೇ ಒಂದು ವಿಶೇಷತೆ. ನೆಕ್ಸ್ಟ್ ಮತ್ತೆ ಬರ್ತಾ ಹೋಗೋಣ. ನಾವು ಮತ್ತೆ ವಿಷಯ ನೋಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರ್ಯಾರು ಬಂದು ಹೋದ್ರು ಅಂತ ಬಂದಾಗ ಈ ಡೊಮೆಂಗೋ ಪೈಸ್ ಅಂತ ವ್ಯಕ್ತಿ ಈತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಮತ್ತು ಇನ್ನೊಂದು ನೂನೀಜ್ ಅಂತ ಬರ್ತಾನೆ, ಫರ್ನೋ ನೂನೀಜ್ ಅಂತ ಬರ್ತಾನೆ. ಈತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಮತ್ತು ಇಂಪಾರ್ಟೆಂಟ್ ಬರುವಂಥ ವ್ಯಕ್ತಿ ಅಂತ ಬಂದಾಗ ನಿಕೋಲೋ ಕುಂಟಿ ಅಂತ ಕರಿತೀವಿ. ಈತ ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ ಬರ್ತಾನೆ. ಮತ್ತು ಅಬ್ದುಲ್ ರಜಾಕ್ ಬಹಳ ಇಂಪಾರ್ಟೆಂಟ್ ಆಗ್ತಾನೆ. ಈತ ದೇವರಾಯ ಸೆಕೆಂಡ್ ಕಾಲಕ್ಕೆ ಬಂತ ಹೋಗ್ತಾನೆ. ನೋಡ್ರಿ, ಇಲ್ಲಿ ಡೊಮೆಂಗೋ ಪೈಸ್ ಕೃಷ್ಣದೇವರಾಯನ ಕಾಲಕ್ಕೆ ಬಂದ್ರೆ ಈ ಫರ್ನಿಜೋ ನೂನೀಜ್ ಅನ್ನೋ ವ್ಯಕ್ತಿ ಈತ ಕೃಷ್ಣದೇವರಾಯನ ಕಾಲಕ್ಕೆ ಬರ್ತಾನೆ. ನಿಕೋಲೋ ಕುಂಟಿ ಈತ ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ ಬರ್ತಾನೆ. ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿ ಈತ ದೇವರಾಜ್ ಸೆಕೆಂಡ್ ಕಾಲಕ್ಕೆ ಬರ್ತಾ ಹೋಗ್ತಾನೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವನು ಕೇಳ್ತಾ ಹೋಗ್ತಾರೆ. ಇನ್ನು ಮಾರ್ಕೋಪೋಲೋ ಅಂತ ಏನ್ ಕರಿತೀವಿ, ಪಾಂಡ್ಯರ ಕಾಲಕ್ಕೆ ಬಂದು ಹೋಗ್ತಾನೆ. ಇನ್ನು ನೋಡ್ರಿ ಅಫನ್ಸಿಯಾ ನಿಕಿಟನ್ ಅಂತ ಏನ್ ಕರಿತೀವಿ, ಈತ ಈ ಬಹಮನಿ ಸುಲ್ತಾನ್ ಕಾಲಕ್ಕೆ ಬರ್ತಾ ಹೋಗ್ತಾನೆ. ಇವು ಸ್ಪರ್ಧಾತ್ಮಕ. ನೆಕ್ಸ್ಟ್ ಇನ್ನೊಂದು ಅಲ್ಬೆರೂನಿ ಅಂತ ನೋಡಿದ್ವಿ. ಅಲ್ಬೆರೂನಿ ಬಗ್ಗೆ ಆಲ್ರೆಡಿ ನಾವು ಇದ್ರ ಬಗ್ಗೆ ನೋಡ್ಕೊಂಡು ಹೋದ್ವಿ. ಅಲ್ಬೆರೂನಿ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ನೋಡ್ಕೊಂಡಿದ್ವಿ. ಈಗ ಇಷ್ಟು ವಿಷಯಗಳೇನಿದಾವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಒಂದು ವಿದೇಶಿ ಯಾತ್ರಿಕರು ಯಾರ್ಯಾರ ಕಾಲಕ್ಕೆ ಬಂದರು ಅಂತ ಕೇಳ್ತಾ ಹೋಗ್ತಾರೆ. ಇವು ನಿಮಗೆ ತುಂಬಾ ಹೆಲ್ಪ್ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಷಯ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ.